ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕೊನೆಗೂ ಸಂಪುಟ ಸರ್ಕಸ್ಗೆ ಫುಲ್ ಸ್ಟಾಪ್ ಬಿದ್ದಿದೆ. ಡೆಲ್ಲಿಯಲ್ಲಿ ಮುದ್ರೆ ಒತ್ತಿಸ್ಕೊಂಡು ಬಂದ DK ಶಿವಕುಮಾರ್ ಅವರು ಸಸ್ಪೆನ್ಸ್ಗೆ ಕಡೆಗೂ ಬ್ರೇಕ್ ಹಾಕಿದ ಹೈಕಮಾಂಡ್. ಏನಾಗಿದೆ ಹಾಗಾದರೆ? ಬಹಳ ದೊಡ್ಡ ಸರ್ಪ್ರೈಸ್ ಕಾದಿದೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ. ರಾಹುಲ್ ಗಾಂಧಿ ಅವರ ತೀರ್ಮಾನ. ಸತೀಶ್ ಜಾರಕಿಹೊಳಿ ಅವರಿಗೆ ಈಗ ಬಿಗ್ ನ್ಯೂಸ್ ಒಂದು ಸಿಗ್ತಾ ಇದೆ. ಏನದು ಹಾಗಾದರೆ? ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಕಳೆದ ಹಲವು ದಿನಗಳಿಂದ ಹೆಂಗಾಗಿತ್ತು ಅಂದರೆ ಕರ್ನಾಟಕದಲ್ಲಿ ಎಷ್ಟೆಲ್ಲ ಸಮಸ್ಯೆ, ಬರದ ಸಮಸ್ಯೆ, ಬೇರೆ ಬೇರೆ ಸಮಸ್ಯೆಗಳು ತಾಂಡವ ಆಡ್ತಾಯಿದ್ರು. ಸಂಪುಟ ವಿಸ್ತರಣೆಗೆ ರಾಹುಲ್ ಗಾಂಧಿ ಅವರು ಸಿಗ್ನಲ್ ಕೊಡದೆ ಹೋಗಿ ಬಂದು ಬರಿಗೈಯಲ್ಲಿ ವಾಪಸ್ ಬಂದು DK ಶಿವಕುಮಾರ್ ಅವರು ಸುಸ್ತಾಗಿದ್ರು. ಜನನೂ ಹಿಡಿ ಶಾಪ್ ಹಾಕೋಕೆ ಶುರು ಮಾಡಿದರು. ರಾಹುಲ್ ಗಾಂಧಿ ಮುಂದೆ ನಾವು ಇಲ್ಲಿ ಭಿಕ್ಷೆ ಬೇಡ್ತಾ ಕೂರ್ಬೇಕಾ? ಕರ್ನಾಟಕದ ಜನ ಅಭಿವೃದ್ಧಿಗೂ ಸಮಸ್ಯೆ ಆಗ್ತಿದೆ ಅನ್ನೋ ತನಕ. ಕಡೆಗೂ ಈ ಎಲ್ಲ ರಾಜಕೀಯ ಜಟಾಪಟಿ ಕೆಸರಾಚಾಟಗಳ ನಡುವೆ ನಿನ್ನೆ ಸಂಜೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ನಿವಾಸದಲ್ಲಿ ರಾಹುಲ್ ಗಾಂಧಿ ಅವರ ಎದುರೇ DK ಶಿವಕುಮಾರ್ ಅವರು ಎಲ್ಲ ಫೈನಲ್ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಇನ್ನೂ ಅದು ಹೊರಗಡೆ ಬಂದಿಲ್ಲ ಹೆಸರುಗಳು ಅನ್ನೋದಷ್ಟೇ ಕುತೂಹಲ. ಆದರೂ ಕೆಲವು ವಿಚಾರಗಳು ಹೊರಗಡೆ ತೆರೆದುಕೊಳ್ತಿವೆ. ಸತೀಶ್ ಜಾರಕಿಹೊಳಿ ಅವರು DCM ಆಗೋದು ಬಹುತೇಕ ಫಿಕ್ಸ್. 2 ಜನ DCMಗಳನ್ನು ಹೈಕಮಾಂಡ್ ಫೈನಲ್ ಮಾಡಿದೆ ಅನ್ನೋದೇ ಸದ್ಯ ಸಿಗ್ತಿರುವಂತಹ ಮೆಗಾ ಅಪ್ಡೇಟ್ಸ್. ಮತ್ತು ಲಿಂಗಾಯತ ಕಮ್ಯುನಿಟಿಗೆ ಈಗ ಮಣೆ ಹಾಕಿದೆ ಹೈಕಮಾಂಡ್. DCM ಸ್ಥಾನ ಓಕೆ ಮಾಡಿದೆ ಅನ್ನೋದು ಸಿಗ್ತಿರುವಂಥ ಇನ್ಫಾರ್ಮೇಷನ್. ಬಹುತೇಕ MB ಪಾಟೀಲ್ರು ಮತ್ತು ಸತೀಶ್ ಜಾರಕಿಹೊಳಿ ಅವರು ಇಬ್ಬರು ಸೀನಿಯರ್ ಮೋಸ್ಟು. ಸತೀಶ್ ಜಾರಕಿಹೊಳಿ ಅವರು ಮುಂದಿನ CM ಅಂತಾನೆ, ಅಂದರೆ ಮುಂದಿನ CM ಅಭ್ಯರ್ಥಿ ಅಂತ ಕ್ಲೇಮ್ ಮಾಡ್ಕೊಳ್ತಿದ್ದಾರೆ. ಅಧ್ಯಕ್ಷರಾಗಬೇಕಿತ್ತು ಅವರು. ಬಟ್ 2ರೊಳಗೆ ಒಂದು ಆಯ್ಕೆ ಮಾಡ್ಕೊಳ್ಳಿ ಅಂತ ಕಡ್ಡಿ ತುಂಡು ಮಾಡಿಬಿಡ್ತು. ಅಧ್ಯಕ್ಷ ಬೇಕಾ ಮಂತ್ರಿ ಬೇಕಾ ಅಂತ ಹೈಕಮಾಂಡು. ಆ ಕಾರಣಕ್ಕೆ ಅವ್ರಿಗೆ ಮಿಸ್ ಆಯಿತು. ಹರಿಪ್ರಸಾದ್ ಅವ್ರಿಗೆ ಅದೃಷ್ಟ ಕುಲಾಯಿಸ್ತು. ಈಗ ಸತೀಶ್ ಜಾರಕಿಹೊಳಿ ಅವ್ರನ್ನ ಅಷ್ಟು ಸಲೀಸಾಗಿ ತೊಗೊಂಡ್ರೆ ಹೆಚ್ಚು ಕಡಿಮೆ ಆಗಬಹುದು. BJP ಲೆಕ್ಕಾಚಾರ ಶುರು ಮಾಡಬಹುದು, ಅಥವಾ ಸತೀಶ್ ಜಾರಕಿಹೊಳಿ ಅವರು ಒಂದು ತಂಡ ಕಟ್ಬೋದು. ಕೇಳಿ 35-40 ಜನ ಶಾಸಕರನ್ನು ಕೂರಿಸೋವಷ್ಟು ತಾಕತ್ತಿದೆ. ಸೊ ಈಗ ಅವರನ್ನು ಪಕ್ಷದಲ್ಲಿ ದೊಡ್ಡ ಜವಾಬ್ದಾರಿ ಕೊಟ್ಟು ಕಟ್ ಹಾಕಬೇಕು. ಆಗ ಪಕ್ಷಕ್ಕೆ ಡ್ಯಾಮೇಜ್ ಆಗುವ ಸಾಧ್ಯತೆಗಳು ಕಡಿಮೆ ಅನ್ನೋದು ಗೊತ್ತಿರುತ್ತೆ. ಸೊ ಅವರನ್ನೀಗ DCM ಆಗಿ ಕೂರಿಸೋದಕ್ಕೆ ಹೈಕಮಾಂಡ್ ಮನಸ್ಸು ಮಾಡಿದೆ. MB ಪಾಟೀಲ್ರನ್ನು ಕೂಡ ದೊಡ್ಡ ಕುರ್ಚಿಯಲ್ಲಿ ಕೂರಿಸೋದು ಹೈಕಮಾಂಡ್ನ ಇಚ್ಛೆಯಾಗಿದೆ. ಸೊ ಅದು ಈಗ ಆಲ್ಮೋಸ್ಟ್ ಫೈನಲ್ ಆಗಿದೆ. AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಅವರು ಮತ್ತು ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಸೋಮವಾರ ಲೋಕಭವನದಲ್ಲಿ ನೂತನ ಸಚಿವರ ಪ್ರಮಾಣ ಬಹುತೇಕ ಫಿಕ್ಸು. ಬೆಳಗಾವಿದೊಂದು ತೀವ್ರ ಕುತೂಹಲ ಇತ್ತು. ಜಮೀರ್ ಅಹಮದ್ ಖಾನ್ ಅವ್ರದ್ದೊಂದು ತೀವ್ರ ಕುತೂಹಲ ಇತ್ತು. ಜಮೀರ್ ಅವ್ರಿಗೆ ಮಿಸ್ ಅಂತಾನೆ ಸದ್ಯ ಈಗ ಇನ್ಫಾರ್ಮೇಷನ್ ಸಿಗ್ತಿರೋದು. ಬಟ್ ಏನೇ ಆದರೂ ಈ ಸಲ ಪಟ್ಟಿ ಮಾಡಿರೋದು ರಾಹುಲ್ ಗಾಂಧಿ ಮತ್ತು ಹೈಕಮಾಂಡ್ ನಾಯಕರೇ. ಇಲ್ಲಿಂದ ಹೋಗಿದೆ ಲಿಸ್ಟು. DK ಕೊಟ್ಟಿದ್ದು, ಸಿದ್ದರಾಮಯ್ಯನವ್ರು ಕೊಟ್ಟಿದ್ದು, ಹರಿಪ್ರಸಾದ್ ಅವರು ರೆಫರ್ ಮಾಡಿದ್ದು ಎಲ್ಲ ಆಗಿದೆ. ಆದರೆ ಅಂತಿಮವಾಗಿ ನಿರ್ಧಾರ ತಗೊಂಡಿರೋದೇ ಹೈಕಮಾಂಡು. ಕೆಲವೊಂದನ್ನೆಲ್ಲ ಫೈನಲ್ ಮಾಡಿ 18 ಹೆಸರುಗಳನ್ನು ಹೈಕಮಾಂಡೇ ಸಸ್ಪೆನ್ಸ್ ಆಗಿ ಉಳಿಸ್ಕೊಂಡಿದೆ. ಸೊ ಕಡೇ ಕ್ಷಣದಲ್ಲಿ ಇಲ್ಲಿ ವೇಣುಗೋಪಾಲ್ ಸುರ್ಜೇವಾಲಾ ಅವರು ಬರೋ ತನಕನೂ 1-2 ಬದಲಾವಣೆ ಹೈಕಮಾಂಡ್ ಮಾಡಬಹುದು ಅನ್ನೋದೇ ಇರೋದು. ಸೊ ಜಮೀರ್ ಅವ್ರಿಗೆ ಆ ಥರ ಹೈಕಮಾಂಡ್ ಆಶೀರ್ವಾದ ಸಿಕ್ಕಿ ಕಡೆ ಕ್ಷಣದಲ್ಲಿ ಏನಾದರೂ ಮತ್ತೆ ಅದೃಷ್ಟ ಖುಲಾಯಿಸ್ತು ಅನ್ನೋ ಸುದ್ದಿ ಬಂದರೆ ಗೊತ್ತಿಲ್ಲ. ಮೂಲಗಳ ಮಾಹಿತಿಯ ಪ್ರಕಾರ ಈಗ ಸದ್ಯಕ್ಕೆ ಜಮೀರ್ ಅವ್ರಿಗೆ ಸಿಗೋ ಚಾನ್ಸಸ್ ಕಡಿಮೆ. ಬಟ್ ಹೈಕಮಾಂಡ್ಗೆ ಹತ್ತಿರ ಆದವರು ಅವರು, ಹೈಕಮಾಂಡ್ ಮನ ಗೆದ್ದಿದ್ದವರು. ಹಾಗಾಗಿ ಇನ್ನೂ ಪ್ರಯತ್ನ ಅಂತೂ ನಡೆಸ್ತಿರ್ತಾರೆ ಬೇರೆ ಬೇರೆ ಮೂಲಗಳಿಂದ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಮಿಸ್ ಅಂತಲೇ ಹೇಳಲಾಗ್ತಿದೆ. ನಯನಾ ಮೋಟಮ್ಮ ಅವರು, ಆರತಿ ಕೃಷ್ಣ ಅವರು, ಈ ಥರ ಸುಮಾರು ಜನ ತುಂಬ ಪ್ರಯತ್ನ ಮಾಡ್ತಿದ್ದಾರೆ. ಹೈಕಮಾಂಡ್ ಕಡೆಯಿಂದನೇ ಕೆಲವು ಹೆಸರುಗಳೆಲ್ಲ ಬಂದಿರೋದ್ರಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗಂತೂ ಈ ಸಲ ಸಿಗಲ್ಲ. ಯಾಕಂದರೆ ಅವ್ರ ಇಲಾಖೆಯಲ್ಲಿ ಎಡವಟ್ಟುಗಳು ತುಂಬ ಆಗಿವೆ. ಮತ್ತು ಆಲ್ರೆಡಿ ಇಷ್ಟು 3 ವರ್ಷ ನಿಭಾಯಿಸಿದಾರಲ್ಲ, ಅವ್ರಿಗೆ ಅವಕಾಶ ಸಿಕ್ಕಿದೆ, ಬೇರೆಯವ್ರಿಗೆ ಕೊಡಲೇಬೇಕು. ಬೆಳಗಾವಿಯಲ್ಲಿ ಇನ್ನೂ ಘಟಾನುಘಟಿಗಳಿದ್ದಾರೆ. ಇವರು ಕೊಟ್ಟರೆ ಮತ್ತು ಅವರು ಕೊಡೋಕ್ಕಾಗಲ್ಲ. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು DK ಶಿವಕುಮಾರ್ ಅವ್ರಿಗೆ ಆಪ್ತರಾಗಿದ್ದರೂ ಕೂಡ ಸಚಿವ ಸಂಪುಟದಲ್ಲಿ ಇರಲ್ಲ ಅನ್ನೋದು ಬಹುತೇಕ ಫಿಕ್ಸು. ಲಕ್ಷ್ಮಣ್ ಸವದಿ, ಅಶೋಕ್ ಪಟ್ಟಣ್ ಸೇರಿದಂತೆ ಹಲವರು ಪ್ರಯತ್ನ ಮಾಡ್ತಿದ್ದಾರೆ. ಈಗ ಸತೀಶ್ ಜಾರಕಿಹೊಳಿ ಅವ್ರಿಗೆ DCM ಕೊಡ್ತಿರೋದ್ರಿಂದ ಈಗ ಅವರು ಎಲ್ಲ ಡಿಮ್ಯಾಂಡ್ಸನ್ನು ಓಕೆ ಮಾಡೋಕ್ಕಾಗಲ್ಲ. ಸತೀಶ್ ಜಾರಕಿಹೊಳಿ ಅವರು ಹೋಗಿ ಸೌದಿ ಅವ್ರಿಗೆ ಸಿಗದಂತೆ ಬೇರೆ ಬೇರೆಯವ್ರ ಹೆಸರನ್ನು ಹೇಳಿ ಬಂದಿದ್ರು. ಸಹಜವಾಗಲ್ಲೊಂದು ಪೈಪೋಟಿ ಇದೆಯಲ್ಲ ಸೌದಿ ಆ್ಯಂಡ್ ಜಾರಕಿಹೊಳಿ ನಡುವೆ. ಬಟ್ ಈಗ ಸತೀಶ್ ಜಾರಕಿಹೊಳಿ ಅವ್ರಿಗೂ ಒಂದು ದೊಡ್ಡ ಗಿಫ್ಟ್ ಕೊಡ್ತಿರೋದ್ರಿಂದ ಸೌದಿ ಅವರನ್ನು ಮಂತ್ರಿ ಮಾಡೋದು ಬಹುತೇಕ ಫಿಕ್ಸ್ ಅಂತಲೂ ಹೇಳಲಾಗ್ತಾ ಇದೆ.
ಇನ್ನು ಯಾರ್ಯಾರ ಹೆಸರು ದಟ್ಟವಾಗಿ ಕೇಳಿ ಬರ್ತಿರೋದು, ಮಾಗಡಿ ಬಾಲಕೃಷ್ಣ ಅವರು, ಮತ್ತು ಅರಸೀಕೆರೆ ಶಿವಲಿಂಗೇಗೌಡರು, ಗುಬ್ಬಿ ವಾಸು, ಸುಮಾರು ಜನ ಎಲ್ಲ ತುಂಬ ಪ್ರಯತ್ನ ಮಾಡ್ತಿದ್ದಾರೆ. 3-4 ಜನ ಹೊಸಬರಿಗೆ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ MLAಗಳಿಗೇ ಚಾನ್ಸ್ ಕೊಡೋಕ್ಕೆ ಮುಂದಾಗ್ತಿರೋದು. ಬಸವರಾಜ ರಾಯರೆಡ್ಡಿ ಅವರು ಸಿದ್ದರಾಮಯ್ಯನವ್ರ ಕ್ಯಾಂಪಿಂದ ಹಳಬರು ಅನ್ನೋ ಪೈಕಿ ಅವ್ರದ್ದೊಂದು ಹೆಸರು ದಟ್ಟವಾಗಿ ಕೇಳಿ ಬರ್ತಾ ಇದೆ. ಮಹದೇವಪ್ಪನವರು ಮತ್ತು ಬಸವರಾಜ ರಾಯರೆಡ್ಡಿ ಅವರು ಈ ರೀತಿ 2-3 ಜನರ ಸುತ್ತ ನಿರೀಕ್ಷೆ ಇದೆ ಈ ಸಲ ಮತ್ತೊಂದು ಸಲ ಅವಕಾಶ ಸಿಗತ್ತಾ ಅಂತ. ಬಟ್ ಮಹದೇವಪ್ಪನವರನ್ನು ಹೈಕಮಾಂಡೇ ಕನ್ಸಿಡರ್ ಮಾಡೋದು ಚಾನ್ಸಸ್ ಕಡಿಮೆ. ಎಷ್ಟು ಸಲ ಕೊಟ್ಟು ಅವ್ರಿಗೆ ಕೊಡೋದು ಅಂತ ಪ್ರಯತ್ನ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ರಾಯರೆಡ್ಡಿ ಅವರು ಸಿಗಬಹುದು ಅಂತ ಅನಿಸುತ್ತೆ. ಅಜಯ್ ಸಿಂಗ್ ಅವ್ರ ಹೆಸರಿದೆ, ಅಪ್ಪಾಜಿ ನಾಡಗೌಡರು ಅಥವಾ ಯಶವಂತ ರಾಯಗೌಡ್ರ ಇಬ್ಬರಲ್ಲೊಬ್ಬರು ಫೈನಲ್ ಆಗ್ತಾರೆ. ಶಿವರಾಜ್ ತಂಗಡಗಿ ಇಲ್ಲ ರಾಯರೆಡ್ಡಿ ಅವರು, ಶ್ರೀನಿವಾಸ್ ಮಾನೆ ಇಲ್ಲ ಸಂತೋಷ್ ಲಾಡ್ ಒಬ್ಬರು ಬುದ್ಧಿವಂತ ರಾಜಕಾರಣಿ ಆಗಿರೋದ್ರಿಂದ ಅಂಥವ್ರು ಬೇಕು ಕ್ಯಾಬಿನೆಟಲ್ಲಿ ಅಂತ ಸೇರಿಸ್ಕೊಳ್ಳೋ ಚಾನ್ಸಸ್ ಇದೆ. ಜಮೀರ್ ಅಹಮದ್ ಖಾನ್, ತನ್ವೀರ್ ಸೇಠ್, ರಿಜ್ವಾನ್ ಅರ್ಷದ್ ಈ ಥರ ತುಂಬ ಜನ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಟ್ರೈ ಮಾಡ್ತಾನೇ ಇದ್ದಾರೆ. ಜಮೀರ್ ಅವ್ರಿಗೆ ಮೊನ್ನೆ ಕ್ಷಮೆ ಎಲ್ಲ ಕೇಳಿದ್ಮೇಲೆ ಅದೃಷ್ಟ ಚೇಂಜ್ ಆಯ್ತಾ ಏನೋ ನೋಡಬೇಕು. ಅವರು ನಾನು ತಪ್ಪು ಮಾಡಿಲ್ಲ, ಆದರೂ ಹೈಕಮಾಂಡ್ ಕ್ಷಮೆ ಕೇಳ್ತೀನಿ, ನನ್ನ ವಿರುದ್ಧ ಅಪಪ್ರಚಾರ ಮಾಡಲಾಯಿತು ಅಂತ ಜಮೀರ್ ಅವರು ತುಂಬ ಪರಿಪರಿಯಾಗಿ ಎಲ್ಲ ಬಗೆಯಲ್ಲಿ ಹೈಕಮಾಂಡನ್ನು ರೀಚ್ ಆಗಿದ್ದಾರೆ. ಸೊ ಕಡೆ ಕ್ಷಣದ ಪ್ರಯತ್ನ ಮಾಡ್ತಿದ್ರು ಸ್ವಲ್ಪ ಕಷ್ಟನೇ ಇದೆ ಅವ್ರಿಗೆ. ಯಾಕಂದರೆ DK ಶಿವಕುಮಾರ್ ಅವ್ರು ಏನು ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. DK ಶಿವಕುಮಾರ್ ಅವರು ತನ್ನ ಕ್ಯಾಂಪ್ಗೆ ಜಮೀರ್ ಅವರು ಇರಲಿ ಅಂತ ಡಿಸೈಡ್ ಮಾಡಿದ್ರೆ ಅವರು ಸ್ಟ್ರಾಂಗ್ ಲೀಡರು. ಈಗ ತಗೊಂಡ್ರೆ ಸಿದ್ದು ಕ್ಯಾಂಪಲ್ಲಿರಲ್ಲ, ಅವರು DK ಕ್ಯಾಂಪ್ಗೆ ಬಂದಂಗೆ ಆಗುತ್ತೆ. ಅದೆಲ್ಲ ಲೆಕ್ಕಾಚಾರ ಹಾಕಿ ಜಮೀರ್ ಅವರು ಕಡೆ ಕ್ಷಣದಲ್ಲಿ ಇನ್ನಾಗ್ತಾರ ಅನ್ನೋದನ್ನು ಕುತೂಹಲಕ್ಕೆ ಇನ್ನೂ ಬ್ರೇಕ್ ಬಿದ್ದಿಲ್ಲ. ಆ ಸಸ್ಪೆನ್ಸ್ ಇನ್ನೂ ಉಳ್ಕೊಂಡಿದೆ. ಹಿರಿಯರಿಗೆ ಅವಕಾಶ ಆರಂಭದಲ್ಲಿ ಕೊಟ್ಟರು. ಈಗ 2ನೇ ಪಟ್ಟಿ ಅಂತೂ ಹೆಚ್ಚಿನವ್ರು ಹೊಸಬರೇ ಇರ್ತಾರೆ. ಆದರೆ ಈ ಸೆಕೆಂಡ್ ಲಿಸ್ಟ್ ಔಟ್ ಆದಮೇಲೆ ಕಾಂಗ್ರೆಸ್ನಲ್ಲಿ ಸ್ವಲ್ಪ ಶುರುವಾಗಬಹುದು ಕಾರ್ಯಾಚರಣೆಗಳು. ಯಾರ್ಯಾರ ಲೆಕ್ಕಾಚಾರ ಏನೇನಿರುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಈಗ ಯಾರಿಗೇ ಕೊಟ್ಟರು ಇನ್ನೊಂದಿಷ್ಟು ಜನ ಸೀನಿಯರ್ಸು ಅವರು ಇವರು ಬೇಸರ ಮಾಡ್ಕೊಳ್ಳೋದು ಮತ್ತು ಬೇರೆ ದಾರಿ ಹಿಡಿಯೋದಕ್ಕೆ ಪ್ರಯತ್ನ ಮಾಡೋದು ಇದೆಲ್ಲ ಕಾಮನ್ನು. ಈ ಸಲ ಹಾಗೆ ಇರೋದು ಚಾಲೆಂಜು DK ಶಿವಕುಮಾರ್ ಅವ್ರಿಗೆ. ಹೈಕಮಾಂಡ್ ಬಯಸ್ತಿರೋದು ಯಾರೇನಾದರೂ ಮಾಡ್ಕೊಳ್ಳಿ, 20-25 ವರ್ಷದ ನಾಯಕತ್ವವನ್ನು ಈಗ ರೆಡಿ ಮಾಡಬೇಕು, ಅಂತಹ ಸಂಪುಟ ಆಗಬೇಕು. ಅವರು ಮುಂದೆ MP ಗಳನ್ನು ಗೆಲ್ಲಿಸ್ಕೊಡುವಂತಹ ಸಾಮರ್ಥ್ಯ ಇರುವಂಥವ್ರು ಆಗಬೇಕು. ಆಯಾ ಜಿಲ್ಲೆಯಲ್ಲಿ ಅವರ ಹಿಡಿತ ಚೆನ್ನಾಗಿರಬೇಕು. ಮುಂದಿನ ಎಲೆಕ್ಷನ್ ದೃಷ್ಟಿಯಲ್ಲಿ ಇಟ್ಕೊಂಡು ಈ ಸಲ ನಾಯಕತ್ವ ಬೆಳೆಸುವಂತಹ ಒಂದು ಈ ಕ್ಯಾಲ್ಕುಲೇಷನ್ ಆಗಿರೋದ್ರಿಂದ ತೀವ್ರ ಕುತೂಹಲ ಇದೆ. ಕಾದು ನೋಡೋಣ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.